ಸ್ನೇಹಿತರೆ, ನೀವು ಎಂದಾದರೂ ಯೋಚಿಸಿದ್ದೀರಾ? ಒಂದು ಕಾಲದಲ್ಲಿ ಅಫ್ಘಾನಿಸ್ತಾನ್ ಭೂಮಿಯ ಮೇಲೆ ಬಂದೂಕುಗಳ ಸದ್ದು ಮಾರ್ಧ್ವನಿಸುತ್ತಿತ್ತು, ಮೌನವೇ ಭಯ ಹುಟ್ಟಿಸುತ್ತಿತ್ತು. ಈಗ ಅದೇ ಭೂಮಿಯಲ್ಲಿ ಭಾರತದ ಹೆಸರು ಗಂಭೀರವಾಗಿ ಕೇಳಿಸುತ್ತಿದೆ. ಅಮೆರಿಕ ತನ್ನ ಸೈನ್ಯವನ್ನು ಬಿಟ್ಟು ಮೌನವಾಗಿ ಹೊರಟು ಹೋದ ಆ ಭೂಮಿಯಲ್ಲಿ ಜನರ ಮುಖಗಳು ನಿರಾಶೆಯಿಂದ, ನಾಚಿಕೆಯಿಂದ ಮುಚ್ಚಿಕೊಂಡಿದ್ದವು. ಆದರೆ ಇಂದು ಅದೇ ಧೈರ್ಯವಂತ ಭೂಮಿಯಲ್ಲಿ ಭಾರತದ ತ್ರಿವರ್ಣ ಧ್ವಜವು ಹೊಸ ಆಶಯ ಸಂಕೇತವಾಗಿ ಹಾರಾಡುತ್ತಿದೆ. ಭೂಕಂಪವು ಅಫ್ಘಾನಿಸ್ತಾನವನ್ನು ಬುಡಮೇಲು ಮಾಡಿದಾಗ ಪ್ರಪಂಚವು ಸಭೆಗಳು, ಭಾಷಣಗಳಲ್ಲಿ ಮುಳುಗಿಹೋಯಿತು. ಆದರೆ ಭಾರತವು ಶಬ್ದವಿಲ್ಲದೆಯೇ ಮಹಾನ್ ಕಾರ್ಯವನ್ನು ಮಾಡಿ ತೋರಿಸಿತು. ಕಾಬೂಲ್ನ ಕತ್ತಲು ರಾತ್ರಿಯಲ್ಲಿ 40 ಟ್ರಕ್ಗಳ ಕಾನ್ವಾಯ್ ವೇಗವಾಗಿ ಓಡಿತು. ಗೋಧಿ, ಬೇಳೆಗಳು, ಔಷಧಗಳು, ಟೆಂಟ್ಗಳಿಂದ ತುಂಬಿದ ಆ ಟ್ರಕ್ಗಳು ಅಫ್ಘಾನ್ ರಸ್ತೆಗಳ ಮೇಲೆ ಆಶೆಯ ಹೊಸ ಕಥೆಯನ್ನು ಬರೆದವು. ಇದು ಕೇವಲ ಸಹಾಯವಲ್ಲ, ಪ್ರಪಂಚಕ್ಕೆ ಭಾರತದ ಸ್ಪಷ್ಟ ಸಂದೇಶ. ನಾವು ನಮ್ಮ ಶಕ್ತಿಯಿಂದ ಮಾಡುತ್ತೇವೆ, ಯಾರ ಮಾತಕ್ಕೂ ಅಲ್ಲ. ವಿದೇಶಾಂಗ ಸಚಿವ ಎಸ್ ಜಯಶಂಕರ್, ಅಫ್ಘಾನ್ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಾಕಿಯ ಸಭೆ ನಡೆದಾಗ ಪ್ರಪಂಚವು ಆ ಕೋಣೆಯ ಕಡೆಗೆ ನೋಡಿತು. ತಾಲಿಬಾನ್ನೊಂದಿಗೆ ಮಾತನಾಡಲು ಹಿಂಜರಿದ ಅಮೆರಿಕ ದೂರದಿಂದ ಭಾರತದ ಉಪಕ್ರಮವನ್ನು ನೋಡುತ್ತಾ ನಿಂತು ಹೋಯಿತು. ಪಾಶ್ಚಾತ್ಯ ದೇಶಗಳು ಕ್ಯಾಮೆರಾಗಳ ಮುಂದೆ ಸಹಾನುಭೂತಿ ತೋರುವುದರಲ್ಲಿ ಬಿಸಿಯಾಗಿದ್ದರೆ, ಭಾರತದ ಸಹಾಯವು ಅಫ್ಘಾನ್ ಬೀದಿಗಳಲ್ಲಿ ಹೊಸ ಉದಯವನ್ನು ತಂದಿತು. ಮಕ್ಕಳ ನಗು, ಮಹಿಳೆಯರ ಸ್ಮೈಲ್ಗಳು, ಹಾರಾಡುತ್ತಿರುವ ಭಾರತದ ಧ್ವಜಗಳು ಒಂದೇ ಸಂದೇಶವನ್ನು ನೀಡುತ್ತಿವೆ. ನಿಜವಾದ ಶಕ್ತಿ ಆಯುಧಗಳಲ್ಲಿರುವುದಿಲ್ಲ, ಮಾನವೀಯತೆಯಲ್ಲಿದೆ. ಭಾರತವು ಈಗಾಗಲೇ ಅಫ್ಘಾನಿಸ್ತಾನಕ್ಕೆ 20 ಆಂಬ್ಯುಲೆನ್ಸ್ಗಳನ್ನು ಉಡುಗೊರೆಯಾಗಿ ನೀಡಿದೆ. ಈಗ ಎಂಆರ್ ಸಿಟಿ ಸ್ಕ್ಯಾನ್ ಮೆಷಿನ್ಗಳನ್ನು ಕಳುಹಿಸಲು ಸಿದ್ಧವಾಗುತ್ತಿದೆ. ಅಮೆರಿಕ ಎಚ್ಚರಿಕೆಗಳನ್ನು ಹೊರಡಿಸುತ್ತಿರುವಾಗ ಭಾರತವು ಆಸ್ಪತ್ರೆಗಳನ್ನು ಕಟ್ಟಿತು, ಶಾಲೆಗಳನ್ನು ತೆರೆಯಿತು, ಹಸಿವಿನಿಂದ ಕಂಗೆಟ್ಟ ಮಕ್ಕಳ ಕೈಯಲ್ಲಿ ರೊಟ್ಟಿಗಳನ್ನು ಇಟ್ಟಿತು. ಈ ಕಾರ್ಯತಂತ್ರವನ್ನು ದೊಡ್ಡ ಮಹಾಶಕ್ತಿಗಳು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಈ ವಿಡಿಯೋದಲ್ಲಿ ಅಭಿವೃದ್ಧಿ ಎಂದರೇನು ಎಂದು ತಿಳಿಯೋಣ. ಆದರೆ ಮೊದಲು ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಫ್ಘಾನ್ ಬೀದಿಗಳಲ್ಲಿ ಹಿಂದೂಸ್ತಾನ್ ಜಿಂದಾಬಾದ್ ಘೋಷಣೆಗಳು ಮಾರ್ಧ್ವನಿಸಿದವು. ಆ ದೃಶ್ಯವು ಪ್ರಪಂಚವನ್ನು ಕದಲಿಸಿತು. ಸಣ್ಣ ಅಫ್ಘಾನ್ ಮಕ್ಕಳು ಉತ್ಸಾಹದಿಂದ ಭಾರತಕ್ಕೆ ಬೆಂಬಲವಾಗಿ ಕೂಗುತ್ತಿದ್ದಾರೆ. ಮಹಿಳೆಯರು ಭಾರತದ ಧ್ವಜಗಳನ್ನು ಹಿಡಿದು ನಗುತ್ತಿದ್ದಾರೆ. ಆ ನಗು ವರ್ಷಗಳಿಂದ ಆ ಭೂಮಿಯಿಂದ ಕಾಣೆಯಾಗಿತ್ತು. ಪ್ರಜಾಪ್ರಭುತ್ವದ ಬಗ್ಗೆ ದೊಡ್ಡ ಮಾತುಗಳನ್ನಾಡಿದ ಅಮೆರಿಕ ಈಗ ಮೂಲೆಯಲ್ಲಿ ಮೌನವಾಗಿ ನೋಡುತ್ತಿದೆ. ಪ್ರಪಂಚವು ಈ ಬಾರಿ ಕಣ್ಣಾರೆ ನೋಡಿತು. ಶಕ್ತಿ ಮಿಸೈಲ್ಗಳಲ್ಲಿರುವುದಿಲ್ಲ, ಮಾನವೀಯತೆಯಲ್ಲಿದೆ. ಅಫ್ಘಾನ್ ವಿದೇಶಾಂಗ ಸಚಿವ ಮುತ್ತಾಕಿಯ ಹೇಳಿಕೆ ಚರಿತ್ರೆಯಲ್ಲಿ ನೋಂದಾಯಿತು. ಭಾರತವು ಸ್ವಾರ್ಥವಿಲ್ಲದೆ ನಮಗೆ ಜೊತೆಯಾಯಿತು. ಇದು ಕೇವಲ ಕೃತಜ್ಞತೆಯಲ್ಲ, ಅಮೆರಿಕದ ವೈಫಲ್ಯದ ಮೇಲೆ ಭಾರತದ ರಾಜತಾಂತ್ರಿಕ ಗೆಲುವಿಗೆ ಗಟ್ಟಿ ಸಂಕೇತ. ರಷ್ಯಾ ಭಾರತದ ಮಾನವೀಯ ಉಪಕ್ರಮವನ್ನು ಬಹಿರಂಗವಾಗಿ ಹೊಗಳಿತು. ಮಾಸ್ಕೋ ಹೇಳಿತು, ದಕ್ಷಿಣ ಏಷ್ಯಾದಲ್ಲಿ ಶಾಂತಿಗಾಗಿ ಭಾರತದ ನೀತಿ ನಿರ್ಣಾಯಕವಾಗಿದೆ. ಕಾಬೂಲ್ ರಸ್ತೆಗಳ ಮೇಲೆ ಭಾರತದ ಟ್ರಕ್ಗಳು ನಿರ್ಭಯವಾಗಿ ತಿರುಗುತ್ತಿವೆ. ಅಮೆರಿಕನ್ ಸಂಸ್ಥೆಗಳು ಇನ್ನೂ ಅನುಮತಿಗಾಗಿ ಕಾಯುತ್ತಿವೆ. ಇದೇ ವಿಶ್ವಾಸದ ಮತ್ತು ಶೋವಾಟ್ಸ್ನ ನಡುವಿನ ವ್ಯತ್ಯಾಸ. ಅಮೆರಿಕನ್ ಥಿಂಕ್ ಟ್ಯಾಂಕ್ಗಳು ಆತಂಕ ವ್ಯಕ್ತಪಡಿಸುತ್ತಿವೆ. ಭಾರತ ರಷ್ಯಾ ಹೊಸ ಮಾನವೀಯ ರಾಜತಾಂತ್ರಿಕತೆಯು ಅವರ ಅಧಿಕಾರದ ಅಡಿಪಾಯವನ್ನು ಕದಲಿಸುತ್ತಿದೆ ಎಂದು ಅರ್ಥವಾಯಿತು. ಏಷ್ಯಾದ ಕೇಂದ್ರವು ಈಗ ವಾಷಿಂಗ್ಟನ್ ಅಲ್ಲ, ಡೆಲ್ಲಿ. ಅಫ್ಘಾನ್ ಜನರಿಗೆ ಗೊತ್ತು, ಭಾರತವು ಅವರ ಭೂಮಿಯನ್ನು, ಸಂಪನ್ಮೂಲಗಳನ್ನು ಬಯಸುವುದಿಲ್ಲ, ಕೇವಲ ಅವರ ಭವಿಷ್ಯವನ್ನು ಸುರಕ್ಷಿತಗೊಳಿಸಲು ಬಯಸುತ್ತದೆ. ಹೀಗಾಗಿ ಅಲ್ಲಿನ ಜನರು ಹೇಳುತ್ತಾರೆ, ಭಾರತವು ಸಹಾಯ ಮಾಡುವುದಷ್ಟೇ ಅಲ್ಲ, ವಿಶ್ವಾಸ ನೀಡುತ್ತದೆ. ಈ ವಿಶ್ವಾಸವೇ ಪಾಕಿಸ್ತಾನದ ಆತಂಕಕ್ಕೆ ಕಾರಣ. ಇಸ್ಲಾಮಾಬಾದ್ನಲ್ಲಿ ಭದ್ರತಾ ಸಭೆಗಳು ನಡೆಯುತ್ತಿವೆ. ಏಕೆಂದರೆ ಭಾರತದ ಹಿಡಿತವು ಅಫ್ಘಾನ್ನಲ್ಲಿ ಬಲಗೊಂಡರೆ ಅವರ ಹಳೆಯ ಪ್ರಭಾವವು ಚರಿತ್ರೆಯಾಗುತ್ತದೆ ಎಂಬ ಭಯ. ಆ ಅಫ್ಘಾನ್ ಭೂಮಿಯ ಮೇಲೆ ಒಂದು ಕಾಲದಲ್ಲಿ ಬಂದೂಕುಗಳ ಸದ್ದು, ಧೂಳು ಹಾರುತ್ತಿತ್ತು. ಈಗ ಭಾರತದ ಮೌನ ಕಾರ್ಯತಂತ್ರವು ಏಷ್ಯಾ ರಾಜಕೀಯವನ್ನು ಕದಲಿಸುತ್ತಿದೆ. ರಷ್ಯಾ ಈ ಉಪಕ್ರಮವನ್ನು ಮಾನವೀಯತೆಗೆ ನಿಜವಾದ ಉದಾಹರಣೆಯೆಂದು ಹೇಳಿತು. ಚೀನಾ ಎಚ್ಚರಗೊಂಡಿದೆ. ಏಕೆಂದರೆ ಭಾರತದ ಪ್ರಭಾವವು ಹೀಗೆಯೇ ಬೆಳೆದರೆ
ಅದರ ಬೆಲ್ಟ್ ಅಂಡ್ ರೋಡ್ ಯೋಜನೆ ಚೆದುರಿ ಹೋಗುತ್ತದೆ. ಭಾರತದ ಉತ್ತರ ಸ್ಪಷ್ಟ. ನಾವು ಮಾನವೀಯತೆಗಾಗಿ ಬಂದಿದ್ದೇವೆ, ಆಕ್ರಮಣಕ್ಕಾಗಿ ಅಲ್ಲ. ಕಾಬೂಲ್ ಬೀದಿಗಳಲ್ಲಿ ಭಾರತದ ಸಹಾಯ ಪ್ಯಾಕೆಟ್ಗಳು ಕಾಣಿಸಿದರೆ ಮಕ್ಕಳ ಮುಖಗಳು ಬೆಳಗುತ್ತವೆ. ಮಹಿಳೆಯರು ಹೇಳುತ್ತಾರೆ, ಭಾರತವು ನಮ್ಮನ್ನು ಹಸಿವಿನಿಂದ ರಕ್ಷಿಸಿತು. ಈ ದೃಶ್ಯಗಳನ್ನು ಅಮೆರಿಕ ತನ್ನ ಶಕ್ತಿಯಿಂದಲೂ ಸಾಧಿಸಲು ಸಾಧ್ಯವಾಗಲಿಲ್ಲ. ಭಾರತದ ಈ ಮಿಷನ್ ಕೇವಲ ಸಹಾಯವಲ್ಲ, ಹೊಸ ಶತಮಾನದ ರಾಜತಾಂತ್ರಿಕ ಘೋಷಣೆ. ಈಗ ದಿಕ್ಕು ಡೆಲ್ಲಿಯಿಂದ ನಿರ್ಧರಿಸಲ್ಪಡುತ್ತದೆ, ವಾಷಿಂಗ್ಟನ್ನಿಂದ ಅಲ್ಲ. ಶಾಲೆಗಳು, ರಸ್ತೆಗಳು, ಆಸ್ಪತ್ರೆಗಳು ಇವೆಲ್ಲವೂ ಭಾರತದ ಸಾಫ್ಟ್ ಪವರ್ನ ಆಳವಾದ ಮುದ್ರೆಗಳು. ಒಂದು ಕಾಲದಲ್ಲಿ ಅಮೆರಿಕನ್ ಸೈನ್ಯಗಳ ಧೂಳು ಹಾರುತ್ತಿತ್ತು, ಈಗ ಭಾರತದ ವಿಶ್ವಾಸದ ಸುಗಂಧ ಹರಡುತ್ತಿದೆ. ಆಫ್ಘಾನಿಸ್ತಾನದಲ್ಲಿ ಭಾರತದ ಸಕ್ರಿಯ ಕ್ರಮಗಳು ಮಾನವೀಯ ಸಹಾಯವನ್ನು ಮೀರಿ ಭವಿಷ್ಯದ ಜಿಯೋಪಾಲಿಟಿಕಲ್ ಕಥೆಯನ್ನು ಬರೆಯುತ್ತಿವೆ. ಬಂದೂಕುಗಳ ಸದ್ದು ಮಾರ್ಧ್ವನಿಸಿದ ಆ ಭೂಮಿಯಲ್ಲಿ ಭಾರತವು ತನ್ನ ಮಾನವೀಯ ಬೇರುಗಳನ್ನು ಆಳವಾಗಿ ನೆಡುತ್ತಿದೆ. ಈ ಬದಲಾವಣೆ ಏಷ್ಯಾ ನಕ್ಷೆಯನ್ನು ಮರುಬರೆಯುತ್ತದೆ. ಭಾರತವು ಸಹಕಾರದ ಹೊಸ ರಾಜಕೀಯ ಮಾದರಿಯನ್ನು ರೂಪಿಸುತ್ತಿದೆ. ಅದರಲ್ಲಿ ಆಯುಧಗಳಲ್ಲ, ವಿಶ್ವಾಸ, ಅಭಿವೃದ್ಧಿ, ಶಿಕ್ಷಣವೇ ಮುಖ್ಯ. ಈ ಮಾರ್ಗವನ್ನು ಅಮೆರಿಕ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಭಾರತದ ಸ್ಮಾರ್ಟ್, ಸೈಲೆಂಟ್ ಡಿಪ್ಲೊಮಸಿ ಮುಂದಿನ ವರ್ಷಗಳಲ್ಲಿ ಪ್ರದೇಶದ ಶಕ್ತಿ ಸಮತೋಲನವನ್ನು ಬದಲಾಯಿಸುತ್ತದೆ. ಆಫ್ಘಾನಿಸ್ತಾನವು ಭಾರತಕ್ಕೆ ಕೇವಲ ನೆರೆಯಲ್ಲ, ಏಷ್ಯನ್ ಡಿಪ್ಲೊಮಸಿಗೆ ಹೊಸ ಕೇಂದ್ರ. ಈ ವೇಗವು ಮುಂದುವರಿದರೆ ಕಾಬೂಲ್ ಭಾರತದ ಕಾರ್ಯತಂತ್ರದ ಕಾರಿಡಾರ್ನಲ್ಲಿ ಕೀಲಕ ಭಾಗವಾಗುತ್ತದೆ. ಅಲ್ಲಿಂದ ಭಾರತವು ಸೆಂಟ್ರಲ್ ಏಷ್ಯಾಕ್ಕೆ ತಲುಪುತ್ತದೆ, ಚೀನಾದ ಬೆಲ್ಟ್ ಅಂಡ್ ರೋಡ್ನೊಂದಿಗೆ ಕಾಲುಗಳನ್ನು ಜೋಡಿಸುವ ಸ್ಥಳದಲ್ಲಿ. ಭಾರತವು ವಿಶ್ವಾಸದ ಅಡಿಪಾಯವನ್ನು ಹಾಕುತ್ತಿದೆ. ಭಾರತವು ಈಗ ಕೇವಲ ಸಹಾಯಕನಲ್ಲ, ಹೃದಯಗಳ ವಿಶ್ವಾಸದ ಆಧಾರವಾದ ಶಕ್ತಿ. ಈ ಭಾವನಾತ್ಮಕ ಬಂಡವಾಳವು ಯಾವ ಆಯುಧ ಅಥವಾ ಸೈನ್ಯಕ್ಕಿಂತಲೂ ಹೆಚ್ಚು ಶಾಶ್ವತವಾದದ್ದು. ರಷ್ಯಾ ಭಾರತ ಸಂಬಂಧವು ಸೂಚಿಸುತ್ತಿದೆ, ಮುಂದಿನ ಕಾಲದಲ್ಲಿ ಮಾನವೀಯತೆ ಆಧಾರಿತ ಹೊಸ ಮೈತ್ರಿಕೂಟ ರೂಪುಗೊಳ್ಳಬಹುದು. ಅದರಲ್ಲಿ ಏಷ್ಯಾ ದೇಶಗಳು ಸೇರುತ್ತವೆ. ಈ ಮೈತ್ರಿಕೂಟವು ಪಾಶ್ಚಾತ್ಯ ದೇಶಗಳಿಗೆ ದೊಡ್ಡ ರಾಜತಾಂತ್ರಿಕ ಸವಾಲಾಗುತ್ತದೆ. ಈ ನೀತಿ ಯಶಸ್ವಿಯಾದರೆ ಭಾರತವು ಮುಂದಿನ ದಶಕದಲ್ಲಿ ಹ್ಯುಮನಿಟೇರಿಯನ್ ಸೂಪರ್ ಪವರ್ ಆಗಿ ಬೆಳೆಯುತ್ತದೆ. ಶಿಕ್ಷಣ, ಆರೋಗ್ಯ ಸಹಾಯದ ಮೂಲಕ ದಕ್ಷಿಣ ಮತ್ತು ಸೆಂಟ್ರಲ್ ಏಷ್ಯಾಕ್ಕೆ ಹೊಸ ದಿಕ್ಕು ನೀಡುತ್ತದೆ. ಪಾಕಿಸ್ತಾನಕ್ಕೆ ಈ ಪರಿಸ್ಥಿತಿ ಅನಾನುಕೂಲಕರವಾಗಿದೆ. ಆಫ್ಘಾನಿಸ್ತಾನದ ಮೇಲೆ ಹಿಡಿತ ಉಳಿಸಿಕೊಳ್ಳಬೇಕೆಂಬ ಅವರ ಹಳೆಯ ಕಾರ್ಯತಂತ್ರ ಕುಸಿದು ಬೀಳುತ್ತಿದೆ. ಇದೇ ಭಾರತದ ಅತಿದೊಡ್ಡ ಗೆಲುವು. ಬುಲೆಟ್ ಹಾರಿಸದೆ ವಿಶ್ವಾಸದ ಧ್ವಜವನ್ನು ನೆಡುವುದು. ಚೀನಾ ಕೂಡ ಎಚ್ಚರಗೊಂಡಿದೆ. ಭಾರತದ ಹೃದಯಗಳ ಮಾದರಿಯು ಅದರ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಯೋಜನೆಗಳಿಗಿಂತ ಹೆಚ್ಚು ಪ್ರಭಾವ ಬೀರುತ್ತಿದೆ ಎಂದು ಅರ್ಥವಾಯಿತು. ಚೀನಾ ರಸ್ತೆಗಳು, ಸೇತುವೆಗಳನ್ನು ಕಟ್ಟಿ ಪ್ರಭಾವ ಬೀರಲು ಬಯಸಿದರೆ ಭಾರತವು ಹೃದಯಗಳ ನಡುವೆ ಸೇತುವೆಗಳನ್ನು ನಿರ್ಮಿಸುತ್ತಿದೆ. ಇದೇ ಡಾಲರ್ ಡಿಪ್ಲೊಮಸಿಯ ಮತ್ತು ಹೃದಯಗಳ ಡಿಪ್ಲೊಮಸಿಯ ನಡುವಿನ ವ್ಯತ್ಯಾಸ. ಕಾಬೂಲ್ನಲ್ಲಿ ಭಾರತದ ಉಪಸ್ಥಿತಿಯು ಹೀಗೆಯೇ ಬೆಳೆದರೆ ಆಫ್ಘಾನಿಸ್ತಾನವು ಭಾರತದ ಪ್ರಾದೇಶಿಕ ನೀತಿಗೆ ಶಾಶ್ವತ ಕೇಂದ್ರವಾಗುತ್ತದೆ. ಅಲ್ಲಿಂದ ಭಾರತವು ಆರ್ಥಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಸಂಬಂಧಗಳಿಗೆ ಹೊಸ ಸೇತುವೆಗಳನ್ನು ನಿರ್ಮಿಸುತ್ತದೆ. ನಿಧಾನವಾಗಿ ಆಫ್ಘಾನಿಸ್ತಾನದ ಭವಿಷ್ಯವು ಭಾರತದ ದಿಕ್ಕಿನತ್ತ ಮುಖ ಮಾಡುತ್ತಿದೆ. ಇದೇ ಅತಿದೊಡ್ಡ ಜಿಯೋಪಾಲಿಟಿಕಲ್ ತಿರುವು. ಭಾರತವು ಶಾಲೆಗಳು, ರಸ್ತೆಗಳು, ಆಸ್ಪತ್ರೆಗಳನ್ನು ನಿರ್ಮಿಸಿ ಜನರ ಹೃದಯಗಳಲ್ಲಿ ಮತ್ತು ಸಂಸ್ಥೆಗಳಲ್ಲಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುತ್ತಿದೆ. ಅಮೆರಿಕದ ವ್ಯವಸ್ಥೆಯ ಸ್ಥಾನದಲ್ಲಿ ಮಾನವೀಯತೆ ಆಧಾರಿತ ಹೊಸ ಮೈತ್ರಿಕೂಟ ಬೆಳೆಯುತ್ತಿದೆ. ಅದರಲ್ಲಿ ಭಾರತ, ರಷ್ಯಾ, ಇರಾನ್, ಸೆಂಟ್ರಲ್ ಏಷ್ಯಾ ದೇಶಗಳು ಸೇರಬಹುದು. ಈ ಮೈತ್ರಿಕೂಟವು ಆಯುಧಗಳ ಮೇಲಲ್ಲ, ವಿಶ್ವಾಸ ಮತ್ತು ಸಹಾಯದ ಮೇಲೆ ನಡೆಯುತ್ತದೆ. ಭಾರತದ ಈ ರಾಜತಾಂತ್ರಿಕ ಹೆಜ್ಜೆಯು ಆಫ್ಘಾನಿಸ್ತಾನದ ಭವಿಷ್ಯಕ್ಕೆ ಹೊಸ ದಿಕ್ಕು ನೀಡುತ್ತದೆಯೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹೇಳಿ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ.